ತೀಟೆ ಬಾರ್ಲಾ ಬಾರ್ಲಾ ನೋಡ್ಲಾ ಈ ಊರಂದ ಚಂದಾನ ಏನ್ ಸಿಂಗಾರ ಏನ್ ಬಂಗಾರ ನೋಡಕ್ಕೆ ಎರಡು ಕಣ್ಣೇ ಸಾಕಾಯ್ತಲ್ವಲ್ಲ. ದಣಿ ಯಾಕೆ ದಣಿ ಇಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ದೀರಾ? ಇವತ್ತು ನಮ್ಮೂರ್ಲಿ ದೀಪೋತ್ಸವ ದಣಿ. ಏನಂದೆ ಏನಂದೆ? ದೀಪೋತ್ಸವ ಅಂದೆ. ಮಜ್ಜಿ ಹೊಟ್ಟೆ ಕಡಿಯ ಅಲ್ಲ ಕಣ್ಲ, ಅದು ದೀಪೋತ್ಸವ ಅಲ್ಲ ಕಳ, ದೀಪೋತ್ಸವ. ನಮ್ಮ ಮಗನ ನಿಮ್ಮಂತ ಅಲ್ಕ ನನ್ನ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ 4 ಜನ ಹುಟ್ಟುಬಿಟ್ರೆ ನಮ್ಮ ಕನ್ನಡವ ಹರಿದು ನುಂಗಿ ನೀರು ಕುಡಿದು ಬಿಡ್ತಾರ. ಅಯ್ಯೋ ಹೋಗ್ಲಿ ಬಿಡಿದಣಿ. ಅಲ್ಲ ದಣಿ, ಊರಿಂದ ಹೊರಗಡೆ ನೋಡ್ಬಿಟ್ಟೆ ಅಂದ ಚಂದನ ಹಿಂಗ ಆಡ್ತಾ ಇದ್ರೆ ಇನ್ನು ಊರು ಒಳಗಡೆ ನೋಡ್ಬೇಕು ದಣಿ. ಆಪು ಫುಲ್ಲು ಫುಲ್ಲು ಆಪು. ಹಂಗಂದ್ರೆ ಏನ್ಲ ದಣಿ? ಆಪು ಅಂದ್ರೆ 15ರಿಂದ 20, ಇನ್ ಫುಲ್ಲು ಅಂದ್ರೆ 20ರಿಂದ 40 ದಣಿ. ಅಯ್ಯೋ ಅಯ್ಯೋ ಅಯ್ಯೋ, ಅದೇನ್ಲ 15, 20, 40 ಅಂದ್ರೆ ಹೆಂಗೆಲ್ಲ ಅರ್ಥ ಆಗ್ಬೇಕು? ಅರ್ಥ ಆಗಂತ ಹೇಳೋ ಅಲ್ಕ ನನ್ನ ಮಗನೇ. ಹೆಣ್ಮಕ್ಳು ದಣಿ, ಹೆಣ್ಮಕ್ಳು. ಹೆಣ್ಣು ಮಕ್ಕಳು? ದಣಿ. ಅಯ್ಯೋ ನಾನೇನೋ ತಿಳ್ಕೊಬಿಟ್ಟಿದೆ. ನೋಡ್ತಾ ಇದ್ರೆ ಹಂಗೆ ಸುರುವಾಯ್ತದ ದಣಿ. ಏನ ಶುರುವಾಗೋದು? ಬಾಯಲ್ಲಿ ಜೊಲ್ಲು. ಅಯ್ಯೋ ನಾನೇನೋ ತಿಳ್ಕೊಬಿಟ್ಟಿದ್ನಲ್ಲ. ನೀವೇನ್ ಅನ್ಕೊಂಡಿದ್ರಿ ದಣಿ? ಅಯ್ಯೋ ಏನೇನೋ ತಿಳ್ಕೊಬಿಟ್ಟಿದೆ ಕಣ್ಣ. ಅನ್ಕತ್ತಿದ್ದಾರೆ ಅನ್ಕೊಂಡಿದ್ರಿ ನೀವು. ಇದ್ಯಾವುದ್ಲಾ ಸೀಮೆ ಸ ಒಳ್ಳೆ ಒಳ್ಳೆ ಗೂತ್ಕಂದೇ ಹೋಯ್ತದಲ್ಲ. ನಿನ್ಗೇನಾರು ಗೊತ್ತಿದ್ರೆ ಒಂದ್ ಕೈ ದಾರಿ ಮಾಡ್ಬಿಡ್ಲ, ಒಂದ್ ಕೈ ನೋಡ್ಬಿಡ್ತೀನಿ. ಈ ಹಸಿಗೇನಾರ ನಾವು ದಾರಿ ಮಾಡಕ್ ಹೋದ್ರೆ ಇದು ನಮ್ಗೆ ದಾರಿ ಮಾಡ್ಬಿಡುತ್ತೆ. ಇವಳು ಸವಾಸನೆ ಬೇಡಪ್ಪ, ಇವಳು ಯಾರು ಅಂತ ನಮಗ್ ಗೊತ್ತೇ ಇಲ್ಲ. ಲೇ ತೀಟೆ, ಆ ದಡಿಯ ಏನ್ ಕೇಳ್ತಾವನೆ, ನೀನ್ ಏನ್ ಹೇಳ್ತಾ ಇದೀಯ ಅಂತ? ಹುಡುಗಿ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡ್ತು. ಬಡ್ಡಿ ತಿನ್ನೋ ಬಡ್ಡಿ ಮಕ್ಳಿಗೆಲ್ಲ ಮರ್ಯಾದೆ ಬೇರೆ ಕೇಳು. ಆಯ್ತು, ಮರ್ಯಾದೆ ಕೊಟ್ಟೆ ಮಾತಾಡಿಸ್ತೀನಿ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಅಂತ ಹಾಕಿ ಇನ್ನು ಗುಡ್ಮದ್ನಳ್ಳಿಲಿ ಎಷ್ಟು ಮನೆ ಹಾಳು ಮಾಡ್ಬೇಕು ಅಂತ ನಿಂತಿದ್ದೀರಾ ನೀವಿಬ್ರು? ಆಗ ಕಂಡಿದ್ದೀನಿ, ತೋರ್ಸ್ಬಿಡು. ಬೆಳಗ್ಗೆ ಬಿಚ್ಕೊಡ್ಬೇಕಾದ. ನಾನು ಅಷ್ಟೊತ್ತಿಂದ ನೋಡ್ತೇನೆ ಅವನಿ ಏನ್ ಎಗ್ರಿ 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 ಬರ್ತಾ ಇದೆಯಲ್ಲ. ಅಂಕಲ್ಲ ಇವಳು ಅವನ್ ಸುಮಾನ್ ಹತ್ತಿರ ಸೀಮೆ ಹಸಾಡ್ದಂಗ ಆಡ್ತಾವಳೆ. 100
116 ಎಕರೆ ತೆಗಿನ ತೋಟ, ಅದ್ರ ಮಧ್ಯದಲ್ಲಿ 450 ಅಡಿ ಬೋರ ಹೊಡಿಸಿ ನೀರೆತ್ತ ಭೂಪನ್ ಬಗ್ಗೆ ನಿನಗೇನಮಿ ಗೊತ್ತು? ಏನೇನೇನೇನೇನು 116 ಎಕರೆ ತೆಂಗಿನ ತೋಟ, ಅದ್ರ ಮಧ್ಯದಲ್ಲಿ 450 ಅಡಿ ಬೋರು. ಆ ಬೋರಿಂದ ನೀನು ನೀರ್ನ ಎತ್ತಿ ಎಸೆಯೋದಿರ್ಲಿ, ಆ ಬೋರ್ವೆಲ್ ಅಲ್ಲಿ ನೀರ್ ಬರ್ತದೆ ಅನ್ನೋದೇ ಡೌಟು. ಏನಂತೀಯ ತೀಟೆ? ನೋಡು ತೀಟೆ ಗೀಟೆ ಅಂತ ಅನ್ಬೇಡ. ಏನೋ ನಮ್ ದಣಿಯವರು ಇಟ್ಟು ಬಟ್ಟೆ ಹಾಕೊಂಡು ತೀಟೆ ಅಂತ ಅಂತಾರೆ, ನೀನು ಹಂಗೆ ಅನ್ನೋದಕ್ಕೆ ಪೇ. ನೀನೇನಾದ್ರ ನನ್ನ ಕರಿಬೇಕು ಅಂತ ಅಂದ್ರೆ ಪ್ರೀತಿಯಿಂದ ಸುಬ್ಬು ಮಾವ ಅಂತ ಕರೆ. ಗಬ್ ಗಬ್ ಆಗಿದೆಯಾ ಸೇಬಿ ಅಂತ ಕರೀತಾರೆ. ಮಾಮೂದಾವಿ ದಣಿ ಹೇಳ ದಣಿ ನಿಮ್ದೆಲ್ಲ ನುಣ್ಗೆ ಎಳ್ಳಿತ್ಲೆಲ್ಲ ನಿನ್ನ ಇಟ್ಕೊಂಡಿರೋದು ಈ ಗುಡುಮಾದ್ನಳ್ಳಿಲಿ ಈ ಬಂಗಾರಪ್ಪನ ಪರಾಕ್ರಮ ಏನು ಅಂತ ಇವಳು ತಿಳಿಸಿ ಹೇಳ. ಈ ಕಡೆಗೆ ಬಂದಿದಣಿ. ಕೆಂಪೆ, ನಮ್ ದಣಿಯವ್ರ ತವೋ 116 ಎಕರೆ ತೆಗಿನ ತೋಟ ಅದೆ. ಗೊತ್ತಲ್ಲ, ಹೇಳದ್ನಲ್ಲ. ಅದ್ರ ಮಧ್ಯದಲ್ಲಿ 450 ಅಡಿ ಬೋರ ಹೊಡಿಸಿ, ನೀರಿಲ್ದಿರೋ ಬೋರು 450 ಅಡಿ ಬೋರ ಹೊಡಿಸಿ ನೀರ್ ಎತ್ಬೇಕು ಅಂತ ಮೋಟ್ರ್ ಸ್ವಿಚ್ ಹಂಗೆ ಆನ್ ಮಾಡ್ತಾರೆ. ನೀರು ರಭಸವಾಗಿ ಬರ್ತಾ ಇರುತ್ತೆ. ಬತ್ತು ತೊಟಕ್ಕಂತ 3 ತೊಟಕ್ಬಿಟ್ಟು ಅಲ್ಲೇ ಟುಸ್ ಆಗೋಯ್ತದೆ. ಈ ವೈನ್ ಬಾಡಿ ನೋಡ್ದಾಗ್ಲೇ ಅನ್ಕಂಡೆ, ಆಳ್ ನೋಡಿದ್ರೆ ಗಟ್ಟಿ ಒಳಗೆಲ್ಲ ಲೊಟ್ಬಿಟ್ಟಿ. ಹೋಗ್ಲಿ ಬಿಡು, ಅವನ್ ಬೋರ್ವೆಲ್ ವಿಷಯ ನಮಗೆ ಯಾಕೆ? ಅದ್ ಸರಿ, ಈ ತೆಂಗಿನ ಮರ ಅದು ಇದು ಅಂತ ಹೇಳ್ತಿದ್ನಲ್ಲ, ತೆಂಗಿನ ಮರದ ಫಸ್ಲ್ ಹೆಂಗ್ ಬಿಡ್ತಾ ಇದು? ಅಯ್ಯೋ ಕೆಂಪಿ, ಅದ್ರ ಕತೆ ಯಾಕೆ ಹೇಳೆ? ಮರಕ್ಕೆ ಎರಡೇ ತಳ್ಳು. ಮರಕ್ಕೆ ಎರಡೇ ತಳ್ಳು. ಅದನ್ನ ಯಾರು ಬೇಕಾರು ಕಿತ್ಕೋಬಹುದು, ಯಾರು ಬೇಕಾರು ಉದುರಿಸ್ಕೋಬಹುದು. ಅಯ್ಯೋ ಅಲ್ಕ ನನ್ನ ಮಗನೇ, ನನ್ನ ಮಾನ ಗೌರವ ಕಾಪಾಡು ಅಂದ್ರ ತೆಗರಿಕೆ ಹೇಳ್ತಿದ್ದೆ. ಎಮ್ಮೆ ಕೋಣಿ ತಂಗಿದೆ ನಿಂತ್ಕತೆಗೆ. ಹೋಗಿ ಗಂಡ ಮೇಲೆ ಪರಾಕ್ರಮ ತೋರಿಸ್ತಾ ಇದೆಯಲ್ಲ ನೀನು. ಅವ್ನ್ ಏನ್ ಮಾಡ್ಬಿಟ್ಟೆ ಅಂತ ಅವನ್ ಪಾಡಿಗೆ ಅವ್ನು ನಿಂತಿದ್ದ ತಾನೆ, ನೀನೇ ತಾನೆ ನಂದು ಏಳು ಅಂದಿತ್ತು. ಅದಕ್ಕೆ ಪಾಪ ಬರೋದನ್ನೆಲ್ಲ ಉದುರ್ಸಾಕ್ತ. ಅವನೇನ್ ತಪ್ಪು? ತೆಂಗಿನಕಾಯಿ ಹೇಳು. ಮತ್ತೆ ಇರೋದೇ 2, ಅದನ್ನೇ ಹೇಳೋನೆ. ನನ್ ಕಿರಾಣ ಈ ನನ್ ಮಗ ನನ್ ಕಿರಾಣ ತಗೊಂಡ್ತಿದ್ದ. ನೀನೆಲ್ಲೋ ನೋಡ್ದಂಗದಲ್ಲ ನೋಡು, ಯೂಟ್ಯೂಬಲ್ಲಿ ಎಲ್ಲಾದ್ರೂ ನೋಡಿರ್ಬೇಕು. ಇರ್ಲಿ, ನೀನ್ ಯಾರು ಎತ್ತ ವಿಚಾರ ಮಾಡ್ಕೊಂಡು ನಿನಗ ಎಲ್ಲಿ ನುಗ್ಗಿಸ್ಬೇಕು ಅಲ್ಲಿ ತನಕ ಆಡ್ಕೊಂಡು ಉಣ್ಕೊಂಡು ನಲ್ಕೊಂಡು ಆಡ್ತಾ ಇರು. 450 ಅಡಿ ಬೋರಲ್ಲಿ ನೀರ್ ಬರತ್ತ ಆಕತ್ತಿಲ್ಲ ನಿನಗೆ. ನುಗ್ಗಿಸ್ತಾನೆ. ನುಗ್ಸಕ್ ಬಂದ್ರೆ ಮುರಿದು ಕೈಗೆ ಕೊಟ್ಬಿಡ್ತೀನಿ. ವಾಲ ಹುಷಾರು, ತೆಂಗಿನ ಮರಕ್ಕೆ 2 ಕಾಯಿ ಅಂತ ಕಿತ್ಕೊಬಿಟ್ಟರು. ಮುಂಡ ಒಂದ್ ಕಡೆ ಅದ್ ನೋಡಿ ಚಳಿ ಜ್ವರ ಬಂದಂಗ ಆಗೋಯ್ತು ನೋಡು. ಅಲ್ಲ, ಈ ಊರಲ್ಲಿ ಎಂತೆಂತ ಜನ ಅವ್ರಿ. ನಮ್ ಕೆ ಶಿವಣ್ಣ ಬತ್ತಾನೆ, ಲೋ ಪುಕ್ಸಡ್ಡೆ ಇದು ಹೆಂಗಾಯ್ತಲಾ ಅಂತಾನೆ. ನಮ್ ಜೋಗಪ್ಪ ಬತ್ತಾನೆ, ಪುಕ್ಸಡ್ಡೆ ಇದು ಯಾಕಾಯ್ತಲಾ ಅಂತಾನೆ. ನನಗೂ ಹೇಳಿ 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 ಸಾಕಾಗೋಯ್ತು ನೋಡು.
ಇದ್ಯಾಕ್ಲ ಪುಕ್ಸಟ್ಟೆ ಏನ್ಲಾಯ್ತು ನಿನ್ಗೆ? ಒಳ್ಳೆ ಅವನ್ ಸುಟ್ಟಿರೋ ಬೆಕ್ನಂಗ್ ಆಡ್ತಾ ಇದೆಯೇ? ಆ ಬೆಕ್ಕಿಗೆ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಕ್ ಸಕ್ತುವಂತೆ. ನನ್ ಕಷ್ಟ ನನ್ಗೆ, ನಿನ್ಗೊಂಥರ ಸುಮಾನ್ ಬಂದಂಗ ಆಗ್ತಾ ಇದೆಯಲ್ಲ. ನೋಡು ಇಲ್ಲಿ ನೋಡಿಲಿ, ಇಲ್ಲಿ ನೋಡ್ಕೋ ಹೆಂಗ್ ಚಳಿ ಜಲ ಬಂದವೆ ಅಂತ. ಅದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೆನೋ ಅಲ್ಲ ಕಣ, ಜ್ವರನ ಎಲ್ಲರೂ ಇಲ್ಲಿ ನೋಡ್ತಾರೆ, ನೀನು ನನ್ ನೋಡು ಅನ್ಕೊಂಡ್ ಅಯ್ಯೋ ಕೆಂಪಿ, ಹಾ. ಇಲ್ಲೇ ನೋಡ್ಕೋ ಕೆಂಪಿ. ಬಾರಿಲಿ. ಅಯ್ಯಯ್ಯೋ, ಪುಕ್ಸಟ್ಟೆ. ನಿನಗೆ ಈ ತರ ಕಾಯಿಲೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ ಪುಕ್ಸಟ್ಟೆ. ಅಯ್ಯಯ್ಯೋ. ಲೇ ಲೇ ಕೆಂಪಿ, ಇದೇನೇ ಚಳಿ ಜ್ವರ ಬಂದದೆ ಅಂದ್ರೆ ಪುಕ್ಸೊಟ್ಟನೆ ಸತ್ತೋದವ್ರಂಗೆ ಲಾಭೋ 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 ಅಂತ ಬಾಯ ಬಡ್ಕಾತ ಇದೆಯಲ್ಲೇ. ನಿನ್ಗೇನ್ ಮಾನ ಮರ್ಯಾದೆ ಏನಾರ ಇದ್ದ? ಇನ್ನೆಲ್ಲಿ ಬದುಕ್ತೀಯೋ ನೀನು? ನಿನಗ್ ಬಂದಿರೋ ಕಾಯಿಲೆ ಎಂತ ಕಾಯಿಲೆ ಅನ್ಕೊಂಡಿದ್ಯಾ? ಎಂತೆದು ಕೆಂಪಿ ಕಾಯಿಲೆ ನಿನಗ್ ಬಂದಿರೋದು ಹಂದಿ ಜ್ವರ ಕಲ. ಯಾವಾಗ್ಲೂ ಹೋಗೋನ್ ಈಗ್ಲೇ ಹೊಂಟೋದ್ನ? ಎತ್ತೆ ಕೆಂಪಿ ಎತ್ತೆ, ನಿಗಿಬೇಡ ಎತ್ತೆ. ಊರೂರ್ ತಿರ್ಗೋ ಊರ್ ಬಸ್ವಿ ಹಂಗಲ್ಲ ಕಣೆ. ನಮ್ಮ ಮನೆ ರೋಡಲ್ಲಿ ಕೊಲೆ ಆಗಿತ್ತು. ಆ ಕೊಲೆ ನೋಡಿದ್ ಭಯಕ್ಕೆ ಚಳಿ ಜ್ವರ ಬಂದವೆ ನೋಡು ಅಂದ್ರೆ ಹಂದಿ ಜ್ವರ ಅಂತ ಹೇಳ್ತಾ ಇದೆಯಲ್ಲ. ಅಕ್ಕಪಕ್ಕದಲ್ಲಿ ಯಾರ ಕೇಳಿಸ್ಕೊಬಿಟ್ರೆ ನನ್ನ ಹತ್ರ ಬರೋರು ಬಂದರ ಕೆಂಪಿ. ಅಲ್ಲ ಕೆಂಪಿ, ಹೋಟ್ಲು ಮುಂಗಟ್ಟಲ್ಲಿ ನನ್ನ ಸೇರ್ಸರ ಕೆಂಪಿ. ನಿನ್ಗೇನೇ ಬಂದಿರೋದು? ನಾನೇನಾರ ದ್ರೋಹ ಮಾಡಿದ್ದೇನೆ? ಅಯ್ಯ, ಬದುಕಿರಷ್ಟು ದಿನ ಅಲ್ಲಿ ಇಲ್ಲಿ ತಿನ್ಕೊಂಡು ಚೆನ್ನಾಗಿ ಉಣ್ಕೊಂಡು ದಬಾಕ ಮಲಿಕ. ಲೇ ಏನೇ ತಿನ್ನೋದು ನಿನ್ ತಲೆ? ನಡಿ, ಮಾದೇಶಣ್ಣ ಕಾಯ್ಕೊಂಡವನೆ. ಹೌದಾ? ಬೆಂಕಿ ಮೇಲೆ ನಿಂತಿದ್ದಾನಂತ, ಇಲ್ಲ ಬಾಣ್ಲಿ ಒಳಗ್ ಕುದೀತಾ ಇದ್ದಾನಂತ? ನಿಮ್ ಮಾದೇಶಣ್ಣಂಗೆ ಮಾಡೋದಿಕ್ಕೆ ಬೇರೆ ಕ್ಯಾಮೆ ಇಲ್ವಂತ? ಕೇಮೆ ಇರೋದ್ಕೆ ಕಣೆ ಮಾದೇಶಣ್ಣ ಮನೆಗೆ ಕರೀತಾ ಇರೋದು. ಅಲ್ಲಿ ಗೊತ್ತಾಯ್ತ. ಬಾರ ಇಲ್ಲಿ, ಬರೀ ಇವ್ರ ಮನೆಗೆ ಕೆಲಸ ಮಾಡೋದೇ ಆಗೋಯ್ತು ನಾವಿಬ್ರುನುವೆ. ಈಗ ಒಂದ್ ಕೆಲ್ಸ ಮಾಡೋಣ. ನಮ್ಮ ಅಪ್ಪ ಹೇಳಿದಾನೆ, ಊರಿಗೆ ಬಂದ್ಬಿಡು, 2 ಹಸ ತಗೋ ಬಂದಿದ್ದೀನಿ, ನಾನ್ ಮೇಯಿಸ್ತೀನಿ, ನೀನು ಹಾಲು ಕರಿಯುವಂತೆ. ಕೆಂಪಿ, ಆ? ಇರೋ ಒಂದ್ ಹಸನೆ ನಮ್ ಗುಡ್ಬಾಂದಳಿ ಎಲ್ಲ ತೀರಿಸಿ ಗುಂಡಾಂತರ ಮಾಡ್ಬಿಟ್ಟು, ಅದ್ರ ಜೊತೆಗೆ 2 ಹಸ ತಂದವನ ಅಂದ್ರ ನಮ್ ತಲೋಣಿ ಗೇಟು ಹೋಯ್ತು, ಇತ್ತಾಗಿ ಮಣ್ಕಳಿ ಊರು ಹೋಯ್ತು ಕಣಿಮೆ. ಹ್ಞೂ ಕಣೋ, ಈ ಹಸನ ನೋಡಿ ಈ ಹೋರಿ ಏನು ಕಿಸಿತಾ ಇಲ್ಲ ಅಂತಾನೆ ನಮ್ಮಪ್ಪ ಬೇರೆ 2 ಹಸ ತಗೋಬತ್ತಿರೋದು. ಬಾ ಮುದವಿ ಹೋಗೋಣ. ಹಂಗಲ್ಲ, ಹಾ ನಿಮ್ಮ ಅಪ್ಪಂಗ ಹಾ. ಮಾಡಕ್ಕೇನು ಕೆಲ್ಸನೇ ಇಲ್ವಾ? ನಿಮ್ಮಪ್ಪನಿಗಿಂತ ನಮ್ಮಪ್ಪನೇ ಎಷ್ಟೋ ವಾಸಿಕೊಂಡು. ಹೌದಾ? ಏನಪ್ಪ ಕೊಟ್ಟಿದ್ದಾನೆ ನಿಮ್ಮಪ್ಪ ಅಂತದು? ಮಗನೇ, ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ, ಮನೇಲೆ ಮಿಷಿನ್ ಬಿಟ್ಕೊಂಡಿರುವಂತ ಒಳ್ಳೆ ಮಿಷಿನ್ ತಂದ್ಕೊಟ್ಟವನ ಕೆಂಪಿ. ಬಂದವ್ರಿಗೆ ಮಿಷಿನ್ ಬುಟ್ಟಿ ಬುಟ್ಟಿ ಮನೆ ಕಳಿಸ್ತಾವನೆ ಕೆಂಪಿ. ಅಂದ್ರೆ ಇನ್ನು ನಿಮ್ಮ ಅಪ್ಪನ ಮಿಸಿನೇ ಬಿಡ್ತಾ ಇದೀಯಾ? ಇಲ್ಲ ನೀನ್ ಮಿಸಿನ್ ಇನ್ನು ಕೆಲ್ಸಕ್ಕೆ ಬರ್ತಿಲ್ಲ ಕೆಂಪಿ. ಯಾವ ಮಿಸಿನ್ ಅದು? ನಮ್ಮ ಅಪ್ಪನ ಮಿಷಿನ್ ಅಲ್ಲ, ಹೊಸ ಮಿಷಿನು. ಯಾವ ಮಿಸಿನ್ ಅದು ಕೆಂಪಿ? ಆ. ನಂದು ಅಂತಿಂತ ಮಿಷಿನ್ ಅಲ್ಲ ಕೆಂಪಿ. ಆ. ಮೇಲ್ ಹಾಕ್ಬಿಟ್ಟು ಮಧ್ಯದಲ್ಲಿ ಹಳ್ಳಾಕ್ಬಿಟ್ಟು ಕೆಂಪಿ. ಏನೇನೇನೇನೇನು? ಮೇಲೆ ಹಾಕ್ಬಿಟ್ಟು ಮಧ್ಯ ಹೇಳು ಹೇಳು. ಅಳ್ಳಾಡಿಸ್ಬಿಟ್ಟು ಕೆಳಗಿಡ್ಕೊತಾರೆ. ಏನು ಅದು? ಏ ಕೆಂಪಿ, ನೀನ್ ರಾಗಿ ತಗೋಬತ್ತೀಯಾ? ರಾಗಿನ ಇನ್ನೇನ್ ಅನ್ಕೊಬಿಟ್ಟಿದೆ ಕೆಂಪಿ? ನೀನು ಮ್ಯಾಕೆ ಕೆಳಕ್ಕೆ ಅಂದಲ್ಲ, ನಮ್ ಬೇರೆ ಏನು. ಅಯ್ಯ ಅನ್ಕತಿ ಬಿಡು. ಬಾ, ಇವೆಲ್ಲ ಮಿಷಿನ್ ಬಿಟ್ಕೊಂಡು ಎಷ್ಟ್ ದಿನ ಅಂತ ನಿಂತಿಯೇ? ಅವು ಬೇಗ ತುಕ್ಕಿಡ್ದೋಯ್ತವೆ. ಒಂದ್ ಕೆಲ್ಸ ಮಾಡೋಣ, ನಮ್ಮವ್ವ ಹೇಳ್ ಕಳ್ಸೋಳೆ, ಬರೋ ಕಾರ್ತಿಕಕ್ಕೆ ನಿನ್ ಜೊತೆಲಿ ಮದ್ವೆ ಅಂತೆ, ಬಾ ಹೋಗೋಣ. ಎಲ್ಲ ಕೆಂಪಿ, ಬರೋ ಕಾರ್ತಿಕ ನಿಮ್ಮ ಅವ್ವನ ಜೊತೆಲಿ ನನ್ನ ಮದ್ವೆಯಾ? ಏನ್ ಕೆಂಪಿ, ನಿಮ್ಮ ಅಪ್ಪಂದು ಇಲ್ವೋ ಇಲ್ಲ ಮೇಂಟೈನ್ ಮಾಡಕ್ ಆಯ್ತಾ ಇಲ್ವೋ?
ನಮ್ಮ ಅಪ್ಪಂದು ಐತೋ ಇಲ್ವೋ ಅದು ಆ ಕಡೆಗಿರ್ಲಿ, ನೀನೇನು ಫಸ್ಟ್ ಹ್ಯಾಂಡ್ ನೋಡ್ಕೊಂಡ್ರೆ ಸೆಕೆಂಡ್ ಹ್ಯಾಂಡ್ ಹೋಯ್ತಾ ಇದೀಯಾ? ಓಹೋ, ಇವಂದು ಆತರ ಯೋಚನೆ, ಸೆಕೆಂಡ್ ಹ್ಯಾಂಡ್ ಅಲ್ವಾ, ಅನುಭವ ಜಾಸ್ತಿ, ಹಂಗೆ ಸೀದಾ ಹತ್ಕೊಬಿಡ್ಬೋದು ಅಂತ. ಲೇ ಮೂದೇವಿ, ನಮ್ಮವ್ವ ಹೇಳಿ ಕಳ್ಸಿರೋದು ಬರೋ ಕಾರ್ತಿಕಕ್ಕೆ ನನ್ ಜೊತೆಲಿ ನಿನಗ್ ಮದ್ವೆ ಅಂತ. ಹೋಗು, ನಮ್ಮವ್ವನೇ ನಿನಗೆ ನಮ್ಮವ್ವನೇ ಸರಿ. ಕರೆಕ್ಟ್ ಆಗಿ ನಮ್ಮವ್ವ ಹೇಳವಳ, ನಂದು ನಿಂದು ಲಗ್ನ ಅಂತ ಹೇಳ್ಬೇಕಾಯ್ತು. ನೀನು ನಮ್ಮವ್ವನ ಜೊತೆ ಮದುವೆ, ಮದುವೆ ಅಂದ್ರೆ ನೀನ್ ಇಷ್ಟೊಂದು ಆತ್ರ ಕುಟ್ಕೊಂಡಿದೀಯ ಅಂತ ನನಗೇನ್ ಗೊತ್ತು? ಕೆಂಪೆ ಏನೋ ಇದೇ ಖುಷಿಲೇ ಒಂದ್ ರುಬ್ಬಿಡ್ಮಾ. ಏನ್ ರುಬ್ಬಿ ಇಲೆ ರಾಗಿ ಸೀಟ ಕಡೆ